ಎಲ್ಲ ನೆನಪುಗಳು ಮರುಕಳಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾವು ಹಂಚಿಕೆ ಮಾಡಿಕೊಳ್ಳಲೇಬೇಕು. ನನ್ನ ತಂದೆಯವರು ಕೂಡಿ ಮಾತನಾಡುವಾಗ ಅವರ ಜೊತೆಗಾರರಿದ್ದವರು ಕೆಲವು ಮಾತಾಡ್ತಿದ್ರು. ಇವರಿಬ್ಬರು ಕೂಡ ಅಂದ್ರೆ ಇವತ್ತೇನೋ ಒಂದು ಘಟನೆ ಜರುಗ್ತದೆ, ಇವತ್ತಿನ ದಿನ ಸಾಮಾನ್ಯ ದಿನವಾಗೋದಿಲ್ಲ ಅನ್ನೋ ಮಾತನ್ನು ಆಡ್ತಿದ್ರು. ಭೀಮಣ್ಣ ಖಂಡ್ರೆ ಅವರು ಎಷ್ಟು ನಿಷ್ಠರು ಅಂದರೆ ವಿಧಾನ ಪರಿಷತ್ನೊಳಗೆ ಅವರು ಒಮ್ಮೊಮ್ಮೆ ಸಿಟ್ಟಿಗೆದ್ದು ಮಾತನಾಡುವಾಗ ಆ ಸಿಟ್ಟಿನ ಬರದಲ್ಲಿ ಹಾಗೂ ಆ ಬೀದರ್ದ ಕನ್ನಡ ನಮಗೆ ಬಹಳ ಜನರಿಗೆ ಅರ್ಥನೂ ಆಗ್ತಿದೆ. ಆ ಸಂದರ್ಭದಲ್ಲಿ ಒಟ್ಟು ಪರಿಷತ್ತೇ ಒಂದು ರೀತಿ ಡಿಸ್ಟರ್ಬ್ ಇರ್ತಿತ್ತು, ಯಾರಿಗೇನು ಅರ್ಥ ಆಗ್ತಿರಲಿಲ್ಲ. ಆಮೇಲೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಕೆಲವು ಅನ್ಯಾಯದ ವಿಚಾರಗಳು ಬಂದಾಗ ಮುಖ್ಯಮಂತ್ರಿಗಳ ಮೇಲೆ ಅವರು ಹರಿಹಾಯುವ ರೀತಿ, ಅವ್ರಿಗೆ ಏನಾದರೂ ಅಡ್ಡಿ ಒಡ್ಡಿದ್ರೆ ಅದಕ್ಕೆ ಪ್ರತಿಕ್ರಿಯಿಸುವಂತ ಆ ಒಂದು ಅವರ ಪದ್ಧತಿ ನಿಜವಾಗಿಯೂ ನಮಗಿವತ್ತು ನೆನಪಿನಲ್ಲಿ ಇದೆ. ಅವರ ಪ್ರತಿಯೊಂದು ಮಾತುಗಳು ನಿಷ್ಠುರತೆಯ ಜೊತೆಗೆ ನ್ಯಾಯದ ಪರವಾಗಿ ನಿಲ್ತಕ್ಕಂಥ ಆ ಹೋರಾಟ. ನನ್ನ ಪೂಜ್ಯ ತಂದೆಯವರಿಗೆ ಅವರಿದ್ದಂಥ ಒಂದು ಆತ್ಮೀಯ ಸಂಬಂಧ, ಅವರ ಗೆಳೆತನ ಸಹಜವಾಗಿ ನನ್ನ ಮೇಲೆ ಪ್ರೀತಿ ಮೂಡುವ ಹಾಗೆ ಮಾಡಿದ್ರು. ಒಂದು ಸಲ ಇಂಥ ಒಂದು ಪ್ರಸಂಗ ಬಂತಲ್ಲ, ನನ್ನ ಸ್ನೇಹಿತರು, ನನ್ನ ಹಿರಿಯರು, ಅವತ್ತಿನ ರಾಜಕೀಯ ಮುಖಂಡರುಗಳು ನನ್ನನ್ನು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ, ಅವತ್ತು ಸನ್ಮಾನ್ಯ ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಂಥ ಕಾಲ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿಗೆ ಅಭಿಪ್ರಾಯ ತೆಗೆದುಕೊಳ್ಬೇಕು, ಒಂದು ರೀತಿ ಚುನಾವಣೆ ನಡೆದಂತೆ ನಡೀಬೇಕು ಅಂತೇಳಿ ಅಂದಾಗ ಮಾನ್ಯ ಖಂಡ್ರೆ ಸಾಹೇಬರು ಆ ಚುನಾವಣಾ ಕಣದಲ್ಲಿ ಅಭಿಪ್ರಾಯ ತೆಗೆದುಕೊಳ್ಳುವ ಕಣದಲ್ಲಿ ಅವರು ಬಂದರು. ನನಗೆ ಭಾರಿ ಇರಿಸು ಮುರುಸು, ಇಂಥ ಹಿರಿಯರ ಜೊತೆಗೆ ನಾನು ಕಣದಲ್ಲಿದ್ದೇನಲ್ಲ ಅಂತ ಹೇಳಿ ಆ ಚುನಾವಣೆಯ ಅಥವಾ ಆ ಅಭಿಪ್ರಾಯದ ಪರಿಣಾಮ ಹೊರಗೆ ಬಂದ ಮೇಲೆ ನನಗೆ ಅತ್ಯಂತ ಯುವಕನಾದಂಥ ಸಂದರ್ಭ ಭಯ ಕಾಡ್ತಿತ್ತು. ಆದರೆ ಖಂಡ್ರೆ ಸಾಹೇಬರು, ಭೀಮಣ್ಣ ಖಂಡ್ರೆ ಸಾಹೇಬರು ಅಷ್ಟು ಹಿರಿಯರು ನಾನು ಇರುವ ಸ್ಥಳಕ್ಕೆ ಬಂದು ನನಗೆ ಬೆನ್ನು ಚಪ್ಪರಿಸಿ ನನ್ನ ಭಯ ದೂರ ಮಾಡಿದರು. ಅಷ್ಟೇ ಅಲ್ಲ, ನನಗೆ ಅವರು ಮಾಡಿರ್ತಕ್ಕಂಥ ಮಾರ್ಗದರ್ಶನ ಇವತ್ತು ಹಚ್ಚಹಸಿರಾಗಿದೆ. ಭೀಮಣ್ಣ ಖಂಡ್ರೆಯವರು ಯಾವುದೇ ವಿಚಾರ ಎತ್ಕೊಳ್ಳಿ, ಆ ವಿಚಾರವನ್ನು ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಕಲ್ಯಾಣ ಕರ್ನಾಟಕಕ್ಕಾಗಿ ಹೋರಾಟ ಮಾಡುವ ಸಂದರ್ಭ ಇರಲಿ, ಬಡವರಿಗಾಗಿ ಹೋರಾಟ ಮಾಡುವ ಸಂದರ್ಭ ಇರಲಿ, ಅವತ್ತು ಅವರ ಕಾಲದಲ್ಲಿ ಬರಗಾಲದಿದ್ದಾಗ ರೈತರ ಬಗ್ಗೆ ತೋರಿಸ್ತಕ್ಕಂಥ ಕಳಕಳಿ, ಅವೆಲ್ಲವುಗಳನ್ನು ನಾನು ಮಾಡ್ಕೊತೀನಿ. ಒಂದು ಪ್ರಸಂಗ, ಭೀಮಣ್ಣ ಖಂಡ್ರೆಯವರು ನನ್ನ ಹತ್ರ ಬೇರೆ ಬೇರೆ ಪ್ರಸ್ತಾಪ ಮಾಡಿದರು. ನಮ್ಮ ಪಾಲಿಕೆಯಲ್ಲಿ, ನಮ್ಮ ಬೀದರ್ನಲ್ಲಿ ಈ ರೀತಿಯಾಗಿ ಬರ ಬಿದ್ದಿದೆ, ರೈತರು ತೊಂದರೆಯೊಳಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಬೀದರ್ ಭಾಗದಲ್ಲಿ ಆತ್ಮಹತ್ಯೆಗಳು ಬಹಳ ಆಗಿದೆ. ಅಂದಿನ ಸಂದರ್ಭ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದ ನಾಯಕತ್ವವನ್ನು ವಹಿಸಿದ್ದವರು. ಅವಾಗ ನಾನು ಶ್ರೀಮತಿ ಸೋನಿಯಾ ಗಾಂಧಿಯವರ ಹತ್ರ ಹೋಗಿ, ಈಗ ಬೀದರ್ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟು ಆತ್ಮಹತ್ಯೆಗಳು ನಡೆದಿವೆ, ರೈತರು ಬಹಳ ತೊಂದರೆಯಲ್ಲಿದ್ದಾರೆ, ಅವರಿಗೆ ನೈತಿಕ ಶಕ್ತಿಯನ್ನು ತುಂಬಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಅವರಲ್ಲಿ ಭಿನ್ನ ಮಾಡಿಕೊಂಡಾಗ
ತಕ್ಷಣ ನನಗೆ ಅವರು ಸ್ಪಂದನೆಯ ಬಗ್ಗೆ ಭರವಸೆ ನೀಡಿದರು. ಅಷ್ಟೇ ಅಲ್ಲ, ನಾನು ಬೀದರ್ಗೆ ಯಾವಾಗ ಬರ್ತೇನೆ, ಬಾಲ್ಕಿಗೆ ಯಾವಾಗ ಬರ್ತೇನೆ ಅಂತೇಳಿ 2 ದಿವಸದಲ್ಲಿ ಅವರ ಟೂರ್ ಪ್ರೋಗ್ರಾಮನ್ನು